ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. ನಂಗೆ ಗೊತ್ತು ಈ ವಿಡಿಯೋ ತಮ್ಮನೇಲಿ ನೋಡಿ ಕೋಪದಿಂದ ಕಮೆಂಟ್ ಹಾಕೋಣ ಅಂತ ಬಂದಿರ್ತೀರಾ, ಆದರೆ ಫಸ್ಟ್ ವಿಡಿಯೋ ನೋಡಿ ಆಮೇಲೆ ಕಮೆಂಟ್ ಹಾಕಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಿಲ್ಲ. ಇದನ್ನ ನೀವು ನಮ್ಮ ಚಾನಲಲ್ಲಿ ಬರ್ತಾ ಇರೋ ಫಸ್ಟ್ ರಿಯಾಕ್ಷನ್ ವಿಡಿಯೋ ಅಂತಾನೆ ಅನ್ಕೋಬಹುದು. ಏನ್ ರಿಯಾಕ್ಷನ್ ಅಂತೀರಾ? ನಮ್ಮ ಉಪ್ಪಿ ಸರ್ ಅವರು UI ಚಿತ್ರದ ಒಂದು ಸಾಂಗ್ ಬಿಡುಗಡೆ ಆಗಿದೆ, ಅದೇ ಟ್ರೋಲ್ ಸಾಂಗ್. ಉಪ್ಪಿ ಅವರು ಅವಾಗ ಏನೋ ಒಂದು ಕ್ರಿಯೇಟಿವ್ ಆಗಿ ಮಾಡಿ ನಮ್ಮ ತಲೆಗೆ ಹುಳ ಬಿಡ್ತಾನೆ ಇರ್ತಾರೆ. ಈ ಸಾಂಗಲ್ಲೂ ಅಷ್ಟೇ ಏನೇನಿದೆ ಏನೇನಿಲ್ಲ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ. 10K ಸಬ್ಸ್ಕ್ರೈಬರ್ಸ್ ಈ ವಿಡಿಯೋದಿಂದಾನೇ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನ ಅಲ್ಲ, ನೋಡಿ, ಸ್ಟಾರ್ಟಿಂಗ್ ಕಾರ್ಪೊರೇಷನ್ ತೊಟ್ಟಿಯಾಗಿದೆ ನಮ್ಮ ರೋಡು. ಜನ ಎಲ್ಲ ಬಕೆಟ್ ಇಟ್ಕೊಂಡು ನೀರು ಇಟ್ಕೊಳಕ್ ಕೂತಿದ್ದಾರೆ. ಅದಲ್ಲದೆ ಎಲ್ಲರೂ ಮೊಬೈಲ್ ಅಲ್ಲಿ ರೀಲ್ಸ್ ನೋಡ್ತಾ ಇದ್ದಾರೆ ಅಂತ. ನೋಡಿ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಅದೇ ಹೇಳಿಲ್ವಾ, ನೀನ್ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿ ಹಾಕಿದ್ರೆ ಸಾಕು 100% ಟ್ರೋಲ್ ಆಯ್ತು ಅಂತಾನೆ ಅರ್ಥ. ಮೋಸ್ಟ್ಲಿ ಇದರ ರೆಫರೆನ್ಸ್ ನಮ್ಮ ಚೋನುಗೌಡ ಮತ್ತೆ ಶಿಲ್ಪಾ ಗೌಡ ಶಿಲ್ಪಾ ಗೌಡಗೆ ಅನ್ಸುತ್ತೆ. ಮತ್ತೆ ಅದೇ ನಮ್ಮ ಸತ್ತ ಪ್ರಜೆಗಳಿಗೆ ಟೈಮ್ ಪಾಸ್ ಆಗುತ್ತೆ ಅಂತ. ಅದೇ ಸೋನು ತರ ಯಾವ್ದೋ ಒಂದು ಥರ್ಡ್ ಪಾರ್ಟಿ ಸೈಟ್ ಅಲ್ಲಿ ಬಟ್ಟೆ ಬಿಚ್ಚಿ ಫೇಮಸ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಟ್ರೆಂಡ್ ಆಗೋದು ಇವೆಲ್ಲ ಸಹಜ ಅಂತ ಇದ್ದಾಳೆ. ನೋಡಿ, ನಮ್ ಜನಗಳನ್ನ ನೋಡಿ, ಖಾಲಿ ಕೂತ್ಕೊಳಕಾಗದೆ ಅವಳು ವಿಡಿಯೋ ಮಾಡ್ತಾ ಇದ್ದಾರೆ. ಅವಳಿಗೂ ಫೇಮಸ್ ಆಗೋದೇ ಬೇಕು. ಅದೇ ನಮ್ ಜನಕ್ಕೆ ಹೆಂಗಾದ್ರೂ ಆಗ್ಲಿ ಒಟ್ನಲ್ಲಿ ಫೇಮಸ್ ಆಗ್ಬೇಕು, ಲೈಕ್ಸ್ ಬರಬೇಕು, ಶೇರ್ ಆಗ್ಬೇಕು ಅಂತ. ಆಯ್ತಾ? ಬೇಗ ಬೇಗ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಗೆ ಫಾಲೋ ಮಾಡಿ. ಅವನೊಬ್ಬ ಏನ್ ಹಾರ್ ಹೀರೋನ, ಯಾಕೆ ಅವನ್ ಕರಿಮಣಿ ಮಾಲೀಕನ ಅಲ್ಲ. ಇನ್ಮೇಲಿಂದ ಬರೀ ಟ್ರೋಲ್ ರೆಫರೆನ್ಸ್ ಸ್ಟಾರ್ಟ್ ಆಗ್ತವೆ. ಇದು 6 ಹೀರೋ ಅಂತ ಹೇಳಿರೋದು ಪ್ರೇಮ್ ಅವ್ರದ್ದು. 6 ಜನ ಹೀರೋಗಳು ಬರ್ತಾರೆ. ಮತ್ತೆ ಕರಿಮಣಿ ಮಾಲೀಕ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಟ್ರೆಂಡ್ ಆಗಿರೋದು. ಆದ್ರೆ ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಏನಂದ್ಲೇ? ಕರಿಮಣಿ ಮಾಲೀಕ ನೀನಲ್ಲ. ಅಂದ್ರೂ ಈ ಸಾಂಗ್ ನ ಏನ್ ಬೇಗ ಮಾಡಿದ್ದಾರೆ ಗುರು. ಇದೇ ಕಾರಣಕ್ಕೆ ಉಪ್ಪಿ ಸರ್ ನಮ್ ಜನಕ್ಕೆ ಇಷ್ಟ ಆಗೋದು. ನಮಗೆಲ್ಲ ಗೊತ್ತಾಗೋಯ್ತು. ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್, ಒನ್ ಮೋರ್ ಅನ್ಬೇಕು. ಚಟಾಪಟ. ರಾಹುಲ ಇಲ್ಲಿ ಬಂದ್ ಅಳ್ಳಾಡ್ಸಪ್ಪ. ಎಲ್ಲ ಟ್ರೆಂಡಿಂಗ್ ಮೀಮ್ಸ್ಗಳು. ಮತ್ತೆ ಹೆಂಗ್ ಪುಂಗ್ಲಿ ಅಂತಿರೋದು. ಚಕ್ರು ಬರೀ ಮಧ್ಯದಲ್ಲಿ ಒಂದ್ ರೈಲ್ ಬಿಟ್ಬಿಟ್ರಲ್ಲ ಚಕ್ರು. ಹೆಂಗ್ ಪುಂಗ್ಲಿ ಒಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬಹುದು. ಇದ್ರ ರೆಫರೆನ್ಸ್ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವ್ರದ್ದು. ಮತ್ತೆ ರಂಗಣ್ಣ ಗೊತ್ತಲ್ವಾ, ರಾಂಗ್ ಆದ್ರೆ ಹೇಗೆ ರಾಂಗ್ ಆಗ್ತಾರೆ ಅಂತ. ಸೆನ್ಸ್ ಇದ್ರೆ ಇಂಪ್ಲಿಮೆಂಟ್ ಇಟ್ ಪ್ರಾಪರ್ಲಿ. ಬಂದು ನಮ್ಮ ಮೇಲೆ ತೋರಿಸ್ತಾರೆ ಪ್ರತಾಪನ. ಯಾಕೆ ಒಟ್ಟಾಗಿ ನಿಂತ್ರೆ ನಾವು ಜೋಡೆ ತಂಗೆ ಗೆಲುವು ಅಕ್ಕಂದೆ. ಯಪ್ಪೋ, ಏನ್ ಗುರು ಇದು? ಜೋಡೆತ್ತು ಅಂದ್ರೆ ಯಾರು ಅಂತ ಗೊತ್ತಾಯ್ತಲ್ವಾ? ಕಳೆದ ಎಲೆಕ್ಷನ್ ಅಲ್ಲಿ ಸುಮಲತಾ ಅವರಿಗೆ 2 ಜೋಡಿ ಎತ್ತಾಗಿ ನಿಂತಿದ್ದು ದರ್ಶನ್ ಅವರು ಮತ್ತೆ ಯಶ್ ಅವರು. ಏನ್ ಎತ್ತುಗಳಂತೀವು? ಜೋಡೆತ್ತು. ಇವು ಜೋಡೆತ್ತು ಅಂದ್ರೆ ಹೊಲದಲ್ಲಿ ಉಡ್ತು ಕೆಲಸ ಮಾಡವಲ್ಲ ಇವು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಮರ ಯಾಕೆ ನಮ್ಗೆ ಏನಂತೀರಾ?
ಅಮೂಲ್ಯ ಅವರು ಪ್ರೆಗ್ನೆಂಟ್ ಆದ್ರೆ ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿ ಅಂತ ನಮ್ ಬಕೆಟ್ ಟಿವಿ ಯಾರ್ಲ ಅವಳು ಹೆಸರೇ ನೆನಪು ಬರ್ತಿಲ್ಲ. ನಾನು ನಿಮ್ಮ ದಿವ್ಯಾ ವಸಂತ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಹೋಗಿ ಯಾರ್ದಾದ್ರೂ ಶಾರ್ಟ್ ಆಗ್ತಾರಿ. ಮತ್ತೆ ಅದೇ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಸಾಂಗ್ ತುಂಬಾ ಟ್ರೆಂಡ್ ಆಗಿತ್ತು. ಅದೇ ನಾ ಡ್ರೈವರ ನನ್ನ ಲವ್ವರ, ನಾ ಡ್ರೈವರ ನೀ ನನ್ನ ಲವ್ವರ. ಲವ್ ಅಲ್ಲಿ ಗುಮ್ಮಿಸ್ಕೋಬೇಕಂತೆ. ಅಯ್ಯೋ ತಗಡೆ ತಗಡೆ ಅಂದಿದ್ದು ಕೂಡ ರೀಸೆಂಟ್ ಆಗಿನೇ. ಏನ್ ಗುರು ಫಾಸ್ಟು, ಅಬ್ಬಬ್ಬಬ್ಬ. ಲಾಸ್ಟ್ಗೆ ನಮ್ ಜಮೀರ್ ಬಾಯ್ ಕೂಡ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇದು ಹಂಸಲೆ ಕಟ್ಯೂನು ಕಣೆ, ನಿನ್ನ ಕೇಸ್ ಹಾಕ್ತಾರೆ ಕಣೆ. ಕಾಪಿ ಮಾಡಿದ್ರೆ ಕೇಸ್ ಹಾಕ್ತೀನಿ ಅಂತ ಕೂಡ ರೀಸೆಂಟ್ ಆಗಿನೇ ಹೇಳಿರೋದು. ಮತ್ತೆ ಅಲ್ಲಿರೋ ರೋಡ್ನ ನೋಡಿ, ಜನನ ನೋಡಿ, ನಾಯಿ ಕಿತ್ತಾಡ್ದಂಗ್ ಕಿತ್ತಾಡ್ತಾ ಇದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಊರೇ ಬೆಂಕಿ ಹತ್ತಿದ್ರು ನಾವು ಮಾತ್ರ ಹೀಗೆ ಇರೋದು. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇವಳ ಹೀರೋ ಎಲ್ಲಿದ್ಯಪ್ಪ? ಜನಗಳ ಮಧ್ಯೆ ಇದ್ದೀನಪ್ಪ. ನಿಖಿಲ್ ಎಲ್ಲಿದ್ಯಪ್ಪ, ಇಲ್ಲಿ ಬಂದು ಅಳ್ಳಾಡ್ಸಪ್ಪ. ಇದು ಗುರು ಆಕ್ಚುಲಿ ನಿಜವಾದ ಟ್ರೋಲ್ ಅಂದ್ರೆ. ಯಪ್ಪೋ, ಉಪ್ಪಿ ಅವ್ರಿಗೆ ಇನ್ನೂ ಏನೇನ್ ಕಾದಿದ್ಯೋ ಏನೋ. ನಿಖಿಲ್ ಎಲ್ಲಿದ್ಯಪ್ಪ? ನಿಮ್ಮನ್ನ ನಮ್ಮ ತಾತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಈ ಜನಗಳ ಮಧ್ಯೆ ಇದ್ದೀನಿ ಅಬ್ಬ. ನಾನು ನಂದಿನಿ, ಪಿಜಿಲಿರ್ತೀನಿ, ಅವನ್ಗಾಗಿ ಕಾಯ್ತೀನಿ. ನಾನು ನಂದಿನಿ, ಬೆಂಗಳೂರು ಬಂದಿನಿ. ಅವನ ಹತ್ರ ಅಂತದ್ದೇನಿದೆ? ಓಹೋ, ಯಾಕಿಷ್ಟೊಂದು ಬೂಸ್ ಬಂಪ್ಸ್ ಆಗ್ತಿದೆ? ಗೂಸ್ ಬಂಪ್ಸಾ ಬೂಸ್ ಬಂಪ್ಸಾ? ಅಲ್ಲ ಗುರುವೆ, ಬಂದ್ ನೋಡಿ ಅಲ್ಲ ಬೂಬ್ಸ್ ಬಂಪ್ಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಡೋಲೋ 650 ಬಿಸಿರಾಗಿ ಇಟ್ಟು ತಿಂದು ಮಲ್ಕೊಳ್ಳೆ. ಅದೇ ಕೋವಿಡ್ ಟೈಮಲ್ಲಿ ಡೋಲೋ 650 ಮಾತ್ರೆ ಮುದ್ದೆ ತಿಂದು ಮಕ್ಕಳಿಗೆ ಆರಾಮಾಗತ್ತೆ ಅಂತ ಹೇಳಿದ ರೆಫರೆನ್ಸ್ ಇದು. ಎಂತದೂ ಇಲ್ಲ, ಡೋಲೋ 650 ಮಾತ್ರ ಬಿಸಿರಾಗಿ ಇಟ್ಟು. ಸನ್ಯಾಸಿಯಾಗೋಕೆ ಬಿಡೋದಿಲ್ಲ, ಈ ಬಡವ ಮಕ್ಕಳ ಪ್ರೀತಿ ತುಳಿಯಕ್ಕಾಗೋದಿಲ್ಲ. ಇದು ನಮ್ಮ ಡಾಲಿ ಧನಂಜಯ ಅವ್ರು ಹೇಳಿರೋದು, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಅದ್ರ ರೆಫರೆನ್ಸ್ ಇದು. ಇದು ಖಚಿತಾನೆ, ಇದು ಉಚಿತಾನೆ, ಇದು ನಿಶ್ಚಿತಾನೆ, ನನ್ನದೆಲ್ಲ ಅವನಿಗೆ ಫ್ರೀ 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 ಫ್ರೀನೇ. ಕಾಂಗ್ರೆಸ್ ಸರ್ಕಾರದ್ದು ಉಚಿತ ಸ್ಕೀಮ್ದು ಅಷ್ಟೇ ಅಲ್ಲ, ಅಲ್ಲಿ ನೋಡಿ ಬರೀ ಹೆಣ್ಮಕ್ಳನ್ನೇ ನಿಲ್ಸ್ಕೊಂಡವ್ರೆ. ನನಗೂ ಫ್ರೀ, ನಿಮಗೂ ಫ್ರೀ. 2,000 ರೂಪಾಯಿ ಖಚಿತ, 10 ಕೆಜಿ ಅಕ್ಕಿ ನಿಶ್ಚಿತ, 3,000 ರೂಪಾಯಿ ಖಂಡಿತ, ನಿಮ್ಮ ಪ್ರಯಾಣ ಉಚಿತ. ಅಯ್ಯೋ ಕರ್ಮ, ಆ ಚಂದ್ರು ಹೈತು ಕಣೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ರವನ್ ಜಕ್ಕೆ ನನ್ ಮಕ್ಳು ಸರ್. ರವನ್ ಅವ್ರ ಅಪ್ಪಂಗ್ ಊಟಾರ ಸಾವಿರ. ಕೆಲ್ಸದವ್ರಿಗೆ ಟೈಮ್ ಪಾಸ್ ಆಗುತ್ತೆ. ಈ ಒಂದು ಹೆಸರು ಸಾಕು, ಈ ವಿಡಿಯೋ ಬರೀ ಬುದ್ಧಿವಂತರಿಗೆ ಮಾತ್ರ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋನ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ. 10K ರೀಚ್ ಮಾಡಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಬ್ಬನ ಗದ್ದಲ್ಗಿಣ್ಣು ಪರಂಗಿ ಮರದಲ್ಲಣ್ಣು ನಿನ್ ಮ್ಯಾಲ ಕಣ್ಣು ಕಮ್ಮಿ. ನಿನ್ ಮರಿಯಾಗೋ ನಾನೇ ಕಮ್ಮಿ. ನಾನೇ ನಿನ್ ಗಂಡ, ನನ್ನ ಹೆಸರೇ ಗುಂಡ.